ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋ ಯಮ್ಮಿ ಆ್ಯಂಡ್ ಟೇಸ್ಟಿ ರೆಸಿಪಿ ಸ್ಪೆಗೆಟಿ ಅಥವಾ ನೂಡಲ್ಸ್ ಅಂತ ಕರಿಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಪ್ಯಾನಿಗೆ ನಾನು 3.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಲೈಟಾಗಿ ಬಿಸಿ ಆದಮೇಲೆ ನಾನು ಈ ಥರ ನೂಡಲ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಲೈಟಾಗಿ ಕುದೀತಾ ಇದೆ. ಸೊ ಇದೊಂದು 15ರಿಂದ 20 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಬೇಕು. ಸೊ 5 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ. ಸೊ ಇದನ್ನು ಬೇಯಬೇಕು. ಸೊ ಇಲ್ಲಿ ನಾನು ತೊಗೊಂಡಿರೋದು ವೀಟ್ ನೂಡಲ್ಸು, ಅಂದರೆ ರವೆ ತೊಗೊಂಡಿರೋದು ನಾನು. ಸೊ ನೀವು ನೋಡ್ಬೋದು ನೋಡಿ, ಈ ಥರ ಆಗಿದೆ. ಸೊ ಇದು ಇವಾಗ ಆಗಿದೆ ನೂಡಲ್ಸು. ಸೊ ಇದೊಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೆ ನಾನು. ಸೊ ಇವಾಗ ನಾನು ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಬೆಳ್ಳುಳ್ಳಿ ಒಂದು 5 ಹೆಸರುಳ್ಳಿ ತೊಗೊಂಡಿದ್ದೆ, ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೆ, ಮತ್ತು 1 ಈರುಳ್ಳಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಇವಾಗ ಉಪ್ಪು ಹಾಕ್ಕೊಂಡೆ. ಸೊ ಇದು ಇವಾಗ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಮತ್ತೆ ಫ್ರೈ ಮಾಡ್ಕೊಬೇಕು. ಸೊ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ನೀವು ನೋಡ್ಬೋದು ಇವಾಗ ಒಂದು 1/4 ಭಾಗದಷ್ಟು ಬೆಂದಿದೆ. ಸೊ ಇವಾಗ ನಾನು ಇದಕ್ಕೆ 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ. ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ವಿ. ಸೊ ಸಾಸ್ 1 ಸ್ಪೂನ್ ಹಾಕ್ಕೊಂಡ್ವಿ. ಸೊ ಇವಾಗ ಬೇಯಿಸಿಟ್ಕೊಂಡಿರೋ ಸ್ಪೆಗೆಟಿನ ಹಾಕ್ಕೊತಾ ಇದ್ದೀವಿ. ಸೊ ಈ ರೀತಿ ನಾವು ಮಿಕ್ಸ್ ಮಾಡಬೇಕು. ಸೊ ಇನ್ಸ್ಟೆಂಟ್ ನೂಡಲ್ಸ್ ಬರುತ್ತಲ್ವ, ಮ್ಯಾಗಿ ನೂಡಲ್ಸ್, ಇಪ್ಪಿ ನೂಡಲ್ಸ್, ಸೊ ಇದೆಲ್ಲ ಮೈದಾದಿಂದ ಮಾಡಿರ್ತಾರೆ. ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಇದನ್ನು ಟ್ರೈ ಮಾಡ್ಬೋದು. ಸೊ ಇದನ್ನು ವೀಟಿಂದ ಮಾಡಿರ್ತಾರೆ, ಅಂದರೆ ಗೋಧಿಯಿಂದ ಮಾಡಿರ್ತಾರೆ. ಸೊ ಇದಕ್ಕೆ ನಾವು ಎಷ್ಟೊಂದು ಥರದ ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ಹೆಲ್ತಿಯಾಗಿರುತ್ತೆ. ಸೊ ಇದಕ್ಕೆ ನೀವು ಇನ್ನೂ ಕ್ಯಾಬೇಜ್ ಎಲ್ಲನೂ ಹಾಕ್ಕೊಬೋದು. ಸೊ ಸ್ಪೆಗೆಟಿ ಪಾಸ್ತಾ ರೆಡಿ ಆಗಿದೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.